Our next destination is the Batik clothes factory. Batik is a clothes ಎಲ್ಲಿ ಟ್ರೆಡಿಷನ್ ಡ್ರೆಸ್ ಥರ. ನಮ್ಮ ಇಂಡ್ಯಾದಲ್ಲಿ ನಾವು ಹೆಂಗೆ ಸೀರೆ ಹಾಕೋತೀವಿ, ಸೀರೆ ಪಂಚೆ ಎಲ್ಲ ಹಾಕ್ಕೊಂಡು ಇದು ಮಾಡ್ತೀವಿ. ಸೊ ಆ ಥರ ಇಲ್ಲಿ ನೋಡಿ, ಈಸ್ಟ್ ಕೋಸ್ಟ್ ಬಟಿಕ್ ಅಂತೆ, ಈಸ್ಟ್ ಕೋಸ್ಟ್ ಬಟಿಕ್ ಅಂತ ಹಾಕೊಂಡು ನೋಡಿ. ಇದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಅಂತೆ, ಕ್ಲೋದಿಂಗ್ ಫ್ಯಾಕ್ಟ್ರಿ. ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ತಾರಂತೆ. ಇಲ್ಲಿ ಅವರು ಹ್ಯಾಂಡ್ ಮೇಡ್, ಎಲ್ಲನೂ ಪ್ರತಿಯೊಂದೂ ಹ್ಯಾಂಡ್ ಮೇಡು, ಯಾವುದೂ ಮಿಷಿನಲ್ಲಿ ಯೂಸ್ ಮಾಡಲ್ಲ, ಎಲ್ಲ ಕೈಯಲ್ಲೇ ಮಾಡ್ತಾರೆ ನೋಡಿ. ಈ ಥರ ಮಾಡ್ತಾರೆ ನೋಡಿ, ಈ ಥರ ಮಾಡ್ತಾರೆ. Okay, so everyone we like to buy a different design of dresses because we want to show the difference every day, right? But you all really no idea how the dresses all are making. So nowadays most of the company. So first, this is the silk fabric. So when you take the fabrics, when you want to do painting, the most difficulty is the nature of the water drop on the fabric. The water will spread it. Same for colors. So to control the spreading here, we using one chemical here. This is called the wax and resin. The wax stone we use to make the candles. Okay. So this wax and resin we boiling here and use the liquid, and this is a pen we call chantik. So the Chinese fortune painting. These pictures all are not the ordinary picture. They believe these pictures all give some luck for them. For example, the Buddha picture. The Buddha picture always like to favorite by Chinese Indian people to hanging this in the front door. When you open your house door, when you must face the Buddha, you feel so calm and relaxed. Because Buddha means very relaxing and calm. But I know Muslim people, I don't think so. You're having the pictures become haram, right? Okay, so fish picture. Fish picture is a feng shui for the jealousy. If you go to any shopping mall, hotels owned by Chinese, at the entrance you see the fish pond. Right? You know what is the reason or not? Okay, those guys can go to the bus. ಇದು ಬೊಟಾನಿಕಲ್ ಗಾರ್ಡನ್ ಅಂತೆ. ಸೊ ಹಿಯರ್ there is a statue of freedom fighters and the great monuments whatever was built by British, which were colonized by in a long time. ನೋಡೋಣ, ಎಲ್ಲ ಕರ್ಕೊಂಡು ಹೋಗ್ತವ್ರೆ. ಓಕೆ, ನೋಡ್ಕೊಂಬರೋಣ. ಯಾವುದಾದ್ರು ಸ್ಪಾಟ್ಸ್ ಇದೆ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ. ಅಚ್ಚಲಂ ಟೆಂಪಲ್. ಹಾಂ,
ಒಂದು ಕಂಬಿಗಳು ಹಾಕಿದ್ರೆ ಆಗ್ತಿತ್ತಪ್ಪ ಸೈಡಾಗೆ. ಸೈಡಲ್ಲಲ್ಲ ಬ್ರೋ, ಇಲ್ಲೊಂದು ಪಿಕ್ ತೆಗೀರಿ ಬ್ರೋ, ಚೆನ್ನಾಗಿದೆ, ಹಿಡಿಕಲಾಗಿದೆ. ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಹೊಡಿತಾ ಇದೆ ಗುರು. ನಮ್ಮ ಬೆಂಗಳೂರಿಂದ ಎಲ್ಲ ಮಳೆ ಇರುತ್ತೆ, ಅವಾಗವಾಗ ಎಲ್ಲ ಗೋಲ್ಡಾಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಂಡ್ಬಂದ್ವಿ. ಇಲ್ಲಿ ನೋಡಿದ್ರೆ ಶೆಕೆ ಹಾಕೊಂಡು ಕಿತ್ಕೊಂಡು ಬರ್ತಾಯಿದೆ ಇಲ್ಲಿ. ಅಯ್ಯೋ ಅಪ್ಪ ಸಾಕಾಗ್ತಾಯಿದೆ ಗುರು ನಮಗಂತೂ. ಇನ್ನು ಥೈಲ್ಯಾಂಡಲ್ಲಿ ಹೆಂಗಿರುತ್ತೋ ಅಲ್ಲಿ ಏನೋ ಫ್ಲಡ್ ಬಂದ್ಬಿಟ್ಟೈತೆ, ನೀರು ಬಂದ್ಬಿಟ್ಟೈತೆ ಅಂತೆಲ್ಲ ಏನೋ ಹೇಳ್ತವ್ರೆ. ಇಲ್ಲೂ ಮಳೆ ಅಂತ ಹೇಳ್ತಿದ್ರು, ಇಲ್ಲಿ ಬಂದರೆ ಶೆಕೆ ಹಾಕೊಂಡು ಕಿತ್ಕೊಂಡ್ಬರ್ತೀವಿ. ಏನು ಮಾಡ್ತೀವಿ? ಅವ್ರು ನೋಡಿ, ಅವರಲ್ಲಿ ಕನ್ನಡದವರು ಮುಂದೆ ಹೋಗ್ತವ್ರು ನೋಡಿ, ಅವ್ರ ಕಪಲ್ಸ್ ಎಲ್ಲ ಕಪಲ್ಸ್ ಬರೋ ಸ್ಪಾಟ್ಗೆ ನಾನು ನನ್ನ ಮಗ ಒಬ್ಬನೇ ಬಂದುಬಿಟ್ಟಿದ್ದೀನಿ. ಆದರೂ ಒಂಥರ ಮಜಾ. ನಾವೆಲ್ಲೇ ಹೋದ್ರೂ ಒಬ್ಬಂಟಿಯಾಗಿರೋದೇ ಇಲ್ಲ ಅಂತೀವಿ. ಅಲ್ಲೋ ಒಂದು ಹುಡುಗಿನ ನೋಡಿದೆ, ಶ್ರೀಲಂಕಾದವರು, ಏನು ಸಖತ್ತಾಗಿ ಗೊತ್ತಾ ಅಯ್ಯಪ್ಪ. ಚೆನ್ನಾಗೈತೆ ನೋಡೋಣ, ಏನೋ ಕುಲ್ಮಿಕ್ ಐತೆ, ಕೀ ಚೈನ್ಸು ಏನೇನೋ ಐತೆ, ಅದೇನು ಇರ್ತಾರೋ ಗೊತ್ತಿಲ್ಲ. ಶಾಪಿಂಗ್ ಬಿಡ್ತಾರೋ ಅನ್ಸುತ್ತೆ ಮೇ ಬಿ, ಎಲ್ಲೋ ಶಾಪಿಂಗ್ ಎಲ್ಲ ಇರ್ತದೆ, ಎಲ್ಲೋ ಶಾಪಿಂಗ್ ಎಲ್ಲ ಬಿಡ್ತಾರೆ, ನೋಡೋಣ. ಇಲ್ಲೇನು ಶಾಪಿಂಗ್ ಇಲ್ಲ ಅನಿಸುತ್ತೆ, ಇಲ್ಲಿ ಸುಮ್ಮನೆ ಜಸ್ಟ್ ಫಾರ್ ವಿಸಿಟ್ ಅಷ್ಟೇ ಕರ್ಕೊಂಬಂದಿರೋದು. ನೋಡೋಣ ಇರಪ್ಪ. ಇವರು ನೋಡು ಎಲ್ಲ ಇವರೆಲ್ಲ ಶ್ರೀಲಂಕಾ ಅಂತ ಇವರು ನೋಡಿದ್ರೆ ಕನ್ನಡದವರು ಎಲ್ಲ. ಇದಾ ಫ್ಲ್ಯಾಗ್ಸಾ ಸಿಗೋದು? ಇವರೇನಪ್ಪ ನಮ್ಮ ಗೈಡು, ತುಂಬ ಒಳ್ಳೆ ಮನುಷ್ಯ, ಶಶಿ ಅಂತ ಹೆಸರು, ತಮಿಳು ಮದರ್ ಟಂಗು, ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಮಲೇಷಿಯನ್ ತಮಿಳು. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪ್ರತಿಯೊಂದೂ A to Z ಎಲ್ಲನೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಸೊ ಗುಡ್ ವರ್ಕ್ ಸರ್.